71ನೇ ಜಗದ್ಗುರುಗಳಾಗಿ 1800 ವರ್ಷಗಳಷ್ಟು ಇತಿಹಾಸವುಳ್ಳಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ನಾಡಿಗೆ ನವವಿಧದ ಸೇವೆಗಳನ್ನು ಕೊಟ್ಟು ಪುನೀತರನ್ನಾಗಿ ಮಾಡಿಸುವುದಂಥ ಪರಮಪೂಜ್ಯ ಜಗದ್ಗುರು ಮಹಾಸ್ವಾಮೀಜಿಯವರು ಸ್ಥಾಪಿಸಿದಂಥ ವಿದ್ಯಾಸಂಸ್ಥೆಗಳ ಮುಖಾಂತರ 1,70,000 ಜನ ಮಕ್ಕಳು ವಿದ್ಯೆಯನ್ನು ಕಲಿತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾಸಂಸ್ಥೆಗಳನ್ನು ಈ ಭಾಗದಲ್ಲಿ ಪ್ರಾರಂಭಿಸಿ ಅವರ ನೆನಪಿನಾರ್ಥವಾಗಿ ನಾವು ಪ್ರಾರಂಭಿಸಿರ್ತಕ್ಕಂಥದ್ದು BGS ಫೌಂಡರ್ಸ್ ಡೇ ಮತ್ತು ಅದರ ಅಂಗವಾಗಿ ಕಲ್ಚರಲ್ ಫೆಸ್ಟ್. ಇದು ನಿನ್ನೆಯಿಂದ ಪ್ರಾರಂಭವಾಗಿ 17ನೇ ವರ್ಷದ ಫೌಂಡರ್ಸ್ ಡೇ ಇಂದು ಮುಕ್ತಾಯ ಆಗಿದೆ. ನಿನ್ನೆ ಪ್ರಾರಂಭವಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಧುನಿಕ ಕಾಲದಲ್ಲಿ ಆಧುನಿಕ ವಿದ್ಯೆ ಜೊತೆಯಲ್ಲಿ ಆಧ್ಯಾತ್ಮಿಕ ವಿದ್ಯೆ ಬೇಕಾಗುತ್ತೆ. ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಬೆಸೆತಕ್ಕಂಥದ್ದು ಒಂದು ಸಂಸ್ಕೃತಿ. ಆ ಒಂದು ಕಲ್ಚರಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಏರ್ಪಡಿಸಿ ನಿನ್ನೆಯಿಂದ ಮಕ್ಕಳಿಗೋಸ್ಕರ ಮಾಡಿದರೆ ಅದು ತುಂಬ ಚೆನ್ನಾಗಿ ಆಗಿದೆ. ಅದು ಸದುಪಯೋಗವನ್ನು ಎಲ್ಲರೂ ಪಡೆದಿದ್ದೀವಿ. 17th ಫೌಂಡರ್ಸ್ ಡೇ ಸ್ಥಾಪನಾ ದಿನ. ಜೀವನದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿ ಆಗಿದ್ದಾಗಿಂದ ಹಿಡಿದು ಕೊನೆಯವರೆಗೂ ಕೂಡ ಜ್ಞಾಪಕದಲ್ಲಿರುವಂಥ ಕೆಲವೇ ವಿಷಯಗಳಲ್ಲಿ ನಮ್ಮ ಶಾಲೆ, ನಮ್ಮ ಕಾಲೇಜಿನ ಪರಿಸರ, ಇದು ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆ ಇರುವಂಥದ್ದು. ಈ ನೆನಪುಗಳನ್ನು ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸಿಗುವಂಥ ಸ್ನೇಹಿತರಿರ್ಬೋದು, ಇಲ್ಲಿನ ಪರಿಸರ, ಇಲ್ಲಿನ ಅಟ್ಮಾಸ್ಫಿಯರ್, ಇವೆಲ್ಲನೂ ಕೂಡ ನಮ್ಮ ಜೀವನದಲ್ಲಿ ಮೆಲುಕು ಹಾಕುವಂಥ ಘಟನೆಗಳು. ಒಂಥರ ವೈಟ್ ಪೇಪರಲ್ಲಿ ಪ್ರಾರಂಭದಲ್ಲಿ ಏನು ಬರೀತಿರಲ್ಲ ಆಗಿರುವಂಥ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀರಿ. ಅದರಿಂದ ನಾವು ಈ ಶಿಕ್ಷಣ ಏನು ಇದನ್ನು ಕಲಿತಾ ಇದ್ದೀರಿ, ಇದನ್ನು ಒಂದು ಸ್ಪೋರ್ಟ್ಸ್ ರೀತಿ, ಆಟದ ರೀತಿ ನಾವು ಎಂಜಾಯ್ ಮಾಡಬೇಕು. ಈ ಕಷ್ಟ, ಮ್ಯಾಥ್ಸ್ ಕಷ್ಟ, ಸೈನ್ಸ್ ಕಷ್ಟ, ಬಯಾಲಜಿ ಕಷ್ಟ, ಇಂಗ್ಲೀಷ್ ಕಷ್ಟ ಅಂತ ಹೇಳ್ತಾ ಇದ್ರೆ ಕಷ್ಟದಲ್ಲೇ ಇರ್ತದೆ. ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿದಾಗ ನಿಮಗೆ ಆಸಕ್ತಿ ಜಾಸ್ತಿ ಆಗ್ತೈತೆ. ಆ ವ್ಯವಸ್ಥೆಯನ್ನು ಕೂಡ ನಾವು ವಿದ್ಯೆಯಲ್ಲಿ ಕಲಿಬೇಕಾಗಿದೆ. ಆದಿಚುಂಚನಗಿರಿ ಯಾವತ್ತೂ ಕೂಡ ಪರಮ ಪೂಜ್ಯ ನಮ್ಮ ಸ್ವಾಮೀಜಿಗಳು ಬಾಲಗಂಗಾಧರ ಸ್ವಾಮೀಜಿಯವರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ವಿದ್ಯಾರಂಗದಲ್ಲಿ ಇಡೀ ಕರ್ನಾಟಕದಲ್ಲೇ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಆದಿಚುಂಚನಗಿರಿ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥದ್ದು. ಬಡ ಮಕ್ಕಳಿದ್ದಾರೆ, ಅಂಧರ ಶಾಲೆಗೂ ನಾನು ಹೋಗಿದ್ದೀನಿ. ಯಾರು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ಯಾವುದೇ ಜಾತಿ ಮತ ನೋಡದೆ ಅವರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಆದಿಚುಂಚನಗಿರಿ ಮಹಾಮಠದಲ್ಲಿ ನಡೀತಾ ಇದೆ. ಅಂದರೆ ಇವಾಗ ನಾವು ಬಂದಂಥ ಸಂದರ್ಭದಲ್ಲಿ ಇವತ್ತು ಒಂದು ಶಿವನ ತಾಂಡವ ನೃತ್ಯವನ್ನು ನಾವು ನೋಡಿದ್ವಿ. ಅದರ ಸಂದೇಶ ಏನಪ್ಪ ಅಂದರೆ ಶಿವನೇ ಶಕ್ತಿ, ಶಿವನೇ ಸ್ಫೂರ್ತಿ. ನಮಗೆಲ್ಲ ಶಿವನೇ ಶಕ್ತಿ ಮತ್ತು ಶಿವನೇ ಸ್ಫೂರ್ತಿ. ಅಂದರೆ ಇವತ್ತು BGS ಸಂಸ್ಥೆ ಮತ್ತು ಆದಿಚುಂಚನಗಿರಿ ಸಂಸ್ಥೆ ಇವತ್ತು ಸಮುದ್ರದ ಆಚೆ ಸಮುದ್ರೋಪಾಯದಲ್ಲಿ ಇವತ್ತು ಬೆಳೆದಿದೆ. ಬಹುಶಃ ಈ ಆದಿಚುಂಚನಗಿರಿ ಸಂಸ್ಥೆಯನ್ನು ಜಾಗತಿಕವಾಗಿ ಪ್ರಪಂಚಕ್ಕೆ ಪರಿಚಯಿಸಿದಂಥ ಕೀರ್ತಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿಗೆ ಸೇರುತ್ತೆ. ಇದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಸಂಸ್ಥಾಪಕರು ಅಂದರೆ ಫೌಂಡರ್ಸ್ ಅಂದರೆ ದೇ ಆರ್ ವಂಡರ್ಸ್ ಅಂತ. ಫೌಂಡರ್ಸ್ ಆರ್ ವಂಡರ್ಸ್, ಫೌಂಡರ್ಸ್ ಆರ್ ರಿವರ್ಸ್. ಯಾಕೆಂದರೆ ಒಂದು ನದಿ ಯಾವಾಗಲೂ ಹಿಂದಕ್ಕೆ ಕರೆಯೋದಿಲ್ಲ, ಯಾವಾಗಲೂ ನದಿ ಯಾವಾಗಲೂ ಮುಂದಕ್ಕೆ ಕರೆಯುತ್ತೆ. ಸೊ ಇವತ್ತು ಆದಿಚುಂಚನಗಿರಿ ಈ ಮಹಾ ಸಂಸ್ಥಾನ ಮತ್ತು BGS ಈ ಕೆಂಗೇರಿ ಕ್ಯಾಂಪಸ್ ಇವತ್ತು ಒಂದು ವಿಶ್ವ ದರ್ಜೆಯ ಕ್ಯಾಂಪಸ್ ಆಗಿ ಬಂದಿದೆ. ಇದನ್ನು ನಾವು ನಿಜವಾಗ್ಲೂ ಒಂದು ಶಿಕ್ಷಣ ಮತ್ತು ಆರೋಗ್ಯದ ಗಂಗೋತ್ರಿ ಅಂತ ಹೇಳ್ಬೋದು. ನಾವು ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದ ಗಂಗೋತ್ರಿ ಅಂತಲೇ ನಾವು ಹೇಳ್ಬೋದು. ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕೇವಲ ನೀರಿನಲ್ಲಿ ಸ್ನಾನ ಮಾಡಲಿಲ್ಲ,
ಬೆವರಿನಲ್ಲಿ ಸ್ನಾನ ಮಾಡಿದರು. ನೀರಿನಲ್ಲಿ ಸ್ನಾನ ಮಾಡಲಿಲ್ಲ, ಬೆವರಿನಲ್ಲಿ ಸ್ನಾನ ಮಾಡಿದರು. ಯಾರ್ಯಾರು ಬೆವರಿನಲ್ಲಿ ಸ್ನಾನ ಮಾಡ್ತಾರೋ ಅವರು ಇತಿಹಾಸವನ್ನು ಬರೆದಿಡ್ತಾರೆ, ಇತಿಹಾಸವನ್ನು ಬದಲಾಯಿಸ್ತಾರೆ. ಅಂಥ ಮಹಾಚೇತನ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿ. ಅವರ ಆಶೀರ್ವಾದ ಬಿಟ್ಟು ನೀನು ನಾವು ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ. ಸೊ ಅವರ ಅವತ್ತಿನ ಗುರಿ ಬಹುಶಃ ನಮ್ಮ ಪ್ರಸಾದನಾಥ್ಜಿಯವರು ಈ ಒಂದು ವ್ಯಾಪ್ತಿಯ ಕುಂಬಳಗೂಡು ಮತ್ತು ಕೆಂಗೇರಿಯ ಜವಾಬ್ದಾರಿಯನ್ನು ತಗೊಂಡು ಬಹುಶಃ ನಾವು ಪ್ರಾರಂಭದಲ್ಲಿ ನಾನು ಅಶೋಕ್ ಅವರವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡವರು ಒಂದು ಫಂಕ್ಷನ್ನ 3 ಜನಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಸ್ವಾಮೀಜಿಯವರು. ಪ್ರಾರಂಭದಲ್ಲಿ 2006-07ರಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದವು. ಅದಾದಮೇಲೆ ಅನೇಕ ಬಾರಿ ಬಂದಿದ್ದೀನಿ. ಬಟ್ ಇವತ್ತು ನೋಡಿದಾಗ ಬಹುಶಃ ಇದೊಂದು ದೊಡ್ಡ ಲೋಕನೇ ಒಂದು ಇದನ್ನು ಮಾಡಿದ್ದಾರೆ ನಮ್ಮ ಶೇಖರ್ಜಿಯವರು. ಇದಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಸಂಪೂರ್ಣವಾಗಿ ಬಾಲಗಂಗಾಧರ ಸ್ವಾಮೀಜಿಯವರ ಜವಾಬ್ದಾರಿ ಕೊಟ್ಟ ನಂತರ ಇವತ್ತು ಮಠನ ಇನ್ನೂ ಎತ್ತರಕ್ಕೆ ತೊಗೊಂಡೋಗ್ತಾ ಇದ್ದಾರೆ ವಿನ ಯಾರೂ ಸಹ ಒಂದು ಸೆಕೆಂಡು ದೊಡ್ಡವ್ರನ್ನ ಆಬ್ಜೆನ್ಸನ್ನು ನಾವು ಯೋಚನೆ ಮಾಡೋವಂಥ ಅವಕಾಶ ಮಾಡಲೇ ಇಲ್ಲ. ಆದಿಚುಂಚನಗಿರಿ ಕ್ಷೇತ್ರವನ್ನು ಬಹುಶಃ ದೊಡ್ಡವರಿದ್ದಿದ್ದರೆ ಈಗ ಹಿಂಗಾಯಿತು ಆಗಾಯಿತು ಸರೋಗಲಿಲ್ಲ ಅನ್ನೋ ಒಂದು ಕಲ್ಪನೆಯೂ ಸಹ ಜನರಲ್ಲಿ ಬರದೇ ಇರೋ ರೀತಿಯಲ್ಲಿ ನಿರಂತರವಾಗಿ ಒಂದು ಸಣ್ಣ ಗ್ಯಾಪ್ ಇಲ್ದಂಗೆ ಮಠವನ್ನು ಮತ್ತು ಸಂಸ್ಕಾರವನ್ನು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಎಲ್ಲ ಬ್ರ್ಯಾಂಚ್ಗಳನ್ನು, ರಾಷ್ಟ್ರದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ಅಂತಾರಾಷ್ಟ್ರದವರೆಗೂ ಸಹ ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ನಿಮಿಷ ಅವರಿಗೆ ರೆಸ್ಟ್ ಇಲ್ದಾಗೆ 3 ಗಂಟೆ 2 ಗಂಟೆ ನಿದ್ದೆ ಮಾಡ್ಬೋದಷ್ಟೇ. ಅವರು 12 ಗಂಟೆ 1 ಗಂಟೆ ಮಲಗ್ತಾರೆ, 4 ಗಂಟೆಗೆ ಎದ್ದೇಳ್ತಾರೆ. ಇಷ್ಟು ಸತತವಾಗಿ ನಿರ್ಮಲಾನಂದ ಸ್ವಾಮೀಜಿಯವರು ಬಾಲಗಂಗಾಧರ ಸ್ವಾಮೀಜಿಯವರ ಕೊಟ್ಟ ಜವಾಬ್ದಾರಿಯನ್ನು ನಾವು ಯಾರೂ ಸಹ ಕನಸಿನಲ್ಲೂ ಕಂಡಿರಲಿಲ್ಲ ನಿರ್ವಹಿಸ್ತಾರೆ ಅಂತ. ಅಷ್ಟು ಒಂದು ಜವಾಬ್ದಾರಿಯಿಂದ ಇವತ್ತು ಈ ಮಠವನ್ನು ಎತ್ತರಕ್ಕೆ ತೊಗೊಂಡೋಗ್ತಾರೆ. ಇದ್ರ ಉಪಯೋಗ ಈ ನಾಡಿನ ಎಲ್ಲ ಸಮುದಾಯಕ್ಕೆ ಆಗ್ತಾಯಿದೆ. ಯಾವುದೋ ಒಂದು ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಅನ್ಕೊಳ್ತಕ್ಕಂಥದ್ದು ತಪ್ಪು.